ಮುಖ್ಯಮಂತ್ರಿಯವರು ನವಲಗುಂದಿಗೆ ಸುಮಾರು 3-4 ಗಂಟೆಗೆ ಬರ್ತಾ ಇದ್ದಾರೆ. ಅಲ್ಲಿ ಭಾಳಷ್ಟು ಸುಮಾರು ಅಭಿವೃದ್ಧಿ ಕೆಲಸಗಳನ್ನ ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಒಂದೇನಂತಂದರೆ ಕೋನರೆಡ್ಡಿ ಸಾಹೇಬರು ನಮ್ಮ ಶಾಸಕರು ಒಂದು ವಿಭಿನ್ನವಾದಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಂದರೆ ಅವರು ಭಾಳಷ್ಟು ಮುತುವರ್ಜಿ ವಹಿಸಿ ಒಂದು ಸುಮಾರು 40ಕ್ಕೂ ಹೆಚ್ಚು ಎಕರೆ ಭೂಮಿ ಒಂದು ಲೇಔಟ್ನ ಮಾಡಿ ಸೈಟ್ನ ಮಾಡಿ ನಮ್ಮ ನವಲಗುಂದ ತಾಲೂಕಿನಲ್ಲಿ ಬಡವರಿಗೆ ಅನಿಸ್ತಕ್ಕಂಥ ಒಂದು ಕೆಲಸ ಇದೆ. ಅದು ವಿಶೇಷವಾದಂಥದ್ದು. ಅವರೇ ಸ್ವತಃ ಮುತುವರ್ಜಿ ವಹಿಸಿ ಒಂದು ಭಾಳ ಬ್ಯೂಟಿಫುಲ್ ಆಗಿ ಒಂದು ಲೇಔಟ್ನ ಮಾಡಿದ್ದಾರೆ. ಅದರಲ್ಲಿ ಪಟ್ಟ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಅದರ ಜೊತೆಗೆ ಅವರು ಮುತುವರ್ಜಿ ವಹಿಸಿ ಭಾಳಷ್ಟು ಈ ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರು ಹೊಲಗಳಲ್ಲಿ ಹೋಗ್ತಕ್ಕಂಥ ದಾರಿಗಳಿಗೆ ಅವರು JCBಯನ್ನು ಸ್ವತಃ ಅವರೇ ಪ್ರೊವೈಡ್ ಮಾಡಿ ಆಮೇಲೆ ರೈತರ ಒಪ್ಪಿಗೆಯನ್ನು ಪಡೆದು ಒಂದು ರಸ್ತೆಗಳನ್ನ ಮಾಡಿದ್ದಾರೆ. ಅದರದ್ದು ಒಂದು ಸುಮಾರು 120 ಕಿಲೋಮೀಟರ್ ರಸ್ತೆಗಳನ್ನ ಮಾಡಿದ್ದಾರೆ. ಅದರದ್ದೊಂದು ಉದ್ಘಾಟನೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಹಲವಾರು ಬೇರೆ ಸರ್ಕಾರದ ಎಲ್ಲ ಇಲಾಖೆಗಳ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡ್ತಾರೆ. ಇವತ್ತು ಖುಷಿ ಆಗ್ತದೆ. ಇವತ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ನಾವೇನೇನಿದೆ ಸಂವಿಧಾನ ಜಾಥವನ್ನು ಮಾಡ್ತಾ ಇದ್ವಿ, ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಇವತ್ತು ದಾಖಲಾತಿ ಆಗಿದೆ. ಇವತ್ತು 11 ಗಂಟೆಗೆ ಅದರದ್ದೊಂದು ವಿಶೇಷವಾದಂಥ ಕಾರ್ಯಕ್ರಮ ಇದೆ. ಅದಕ್ಕೆ ನಮಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಪಕ್ಷಾತೀತವಾಗಿ ಆಮೇಲೆ ನಮ್ಮ ಇಡೀ ಜಿಲ್ಲಾಡಳಿತ ಎಲ್ಲರೂ ಪ್ರಾಮಾಣಿಕವಾಗಿ ಭಾಳ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಮಗೆ ಪುರಸ್ಕಾರ ಸಿಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಭಾಳಷ್ಟು ರೈತ ಪರ ಸಂಘಟನೆಗಳಾಗಿರ್ಬೋದು, ಕನ್ನಡ ಸಂಘಟನೆ ಆಗಿರ್ಬೋದು, ಅಥವಾ ಎಲ್ಲ ಥರದ ಟ್ರೇಡ್ ಯೂನಿಯನ್ಗಳಾಗಿರ್ಬೋದು, ದಲಿತ ಮುಖಂಡರುಗಳಾಗಿರ್ಬೋದು, ಆಮೇಲೆ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಪರೋಕ್ಷವಾಗಿ ನೇರವಾಗಿ ಎಲ್ಲರೂ ಭಾಳಷ್ಟು ಜನ ಇದಕ್ಕೆ ಭಾಗವಹಿಸಿ ಇದೊಂದು ಕಾರ್ಯಕ್ರಮ ಅತ್ಯಂತ ಕರ್ನಾಟಕದಲ್ಲಿ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಮುಖಾಂತರ ಅವರಿಗೆ ನಾನು ಅಭಿನಂದಿಸುತ್ತೇನೆ. ಸರ್, ಸಂಸದ ಅನಂತಕುಮಾರ್ ಅವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅಂದರೆ ದೆಹಲಿ ಗಡಿ ಭಾಗದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅದು ರೈತರ ಹೋರಾಟ ಅಲ್ಲ, ಖಲಿಸ್ತಾನಿಗಳ ಹೋರಾಟ ಅಂತ. ಈಗ ಅವರೇ ಕೇಳ್ಬೇಕು. ಯಾಕಂದರೆ ಈ ಅಧಿಕಾರದಲ್ಲಿ ಅವರೇ ಇದ್ದಾರೆ. ಈಗ ರೈತ ಹೋರಾಟ ಯಾವುದು, ಖಲಿಸ್ತಾನ ಹೋರಾಟ ಯಾವುದು ಅವರಿಗೆ ಗುರುತಿರ್ತದೆ. ಯಾಕಂದರೆ ಸಂಪೂರ್ಣ ಮಾಹಿತಿ ಅವ್ರಿಗಿರೋದ್ರಿಂದ ನೀವು ಅವರಿಗೆ ಕೇಳಬೇಕು. ಸೊ ಅವರೇ ಸ್ಪಷ್ಟೀಕರಣ ಕೊಡ್ತಾರೆ. ಅಂದರೆ ಮೋದಿಯವರು ಎಲ್ಲಾನು ವ್ಯವಸ್ಥೆ ಮಾಡಿದ್ದಾರೆ, ರೈತರ ಪರ ಎಲ್ಲ ಇದ್ದಾರೆ, ಆದರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಈಗ ಖಲಿಸ್ತಾನವ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಅವ್ರು ಹೇಳಿರ್ತಕ್ಕಂಥದ್ದು. ಮೋದಿಜಿಯವರು 10 ವರ್ಷದಿಂದ ರೈತರಿಗೆ ಏನು ಮಾಡಿದ್ದಾರೆ ನನಗಂತೂ ಮಾಹಿತಿ ಇಲ್ಲ. ಯಾಕಂದರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು, ಜೊತೆಗೆ ರೈತರ ಆದಾಯನ ದುಗ್ನಿ ಮಾಡ್ತೀವಿ ಅಂತ ಹೇಳಿದರು. ಇದೇ ನನಗಂತೂ ಎಲ್ಲಿ ಕಂಡು ಬಂದಿಲ್ಲ. ಅದ್ರ ಜೊತೆಗೆ ಎಲ್ಲ ರೈತರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಆಗ್ತೀವಿ ಅಂತ ಹೇಳಿದರು, ಅದಂತೂ ಎಲ್ಲಿ ಕಂಡು ಬಂದಿಲ್ಲ. ಆಮೇಲೆ ವಿಶೇಷವಾದಂಥ ನೀರಾವರಿ ಕಾರ್ಯಕ್ರಮ, ಭಾರತ ದೇಶ ಇರ್ತಕ್ಕಂಥ ಎಲ್ಲ ರಿವರ್ಗಳು ನದಿಗಳನ್ನ ಜೋಡಣೆ ಮಾಡಿಬಿಡ್ತೀವಿ ಅಂತ ಹೇಳಿ ಭಾಳ ದೊಡ್ಡ ಪಿಕ್ಚರ್ ಓಡಿಸಿದ್ರು. ಅಂದ್ಬಿಟ್ರೆ ಎಲ್ಲ ರಿವರ್ಗಳನ್ನ ಜೋಡಣೆ ಮಾಡಿಬಿಡ್ತೀವಿ, ಇಡೀ ಕರ್ನಾಟಕ ಇಡೀ ದೇಶದಲ್ಲಿ ಎಲ್ಲ ಇನ್ಮೇಲೆ ಯಾವುದು ರೋಡ್ನಾಗೆ ಟ್ರಾಫಿಕ್ ಹೋಗಲ್ಲ, ಕಾರ್ಗೋ ಎಲ್ಲ ಶಿಪ್ನಲ್ಲಿ ಹೋಗ್ತದೆ ಅಂತೇಳಿ ನಾನು ಪ್ರೆಸೆಂಟೇಷನಲ್ಲಿ ಟಿವಿಗೆ ತೋರಿಸಿದ್ದು ನೋಡಿದ್ದೆ. ಅದೇನಿನ್ನ ಕಂಡಿಲ್ಲ ನಾನು. ಸೊ ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ. ಸರ್, ರಾಜ್ಯ ಸರ್ಕಾರದ ಆರ್ಥಿಕ ಸಂಪೂರ್ಣ ಹಳ್ಳ ಹಿಡಿದಿದೆ. ಅದಕ್ಕೋಸ್ಕರ ಹಿಂದೂಗಳ ದೇವಸ್ಥಾನಕ್ಕೆ ಕಣ್ಣ ಹಾಕ್ತಾ ಇದ್ದಾರೆ ಅಂತ ಜೋಶಿ ಅಲ್ರಿ. ಈಗ ಜೋಶಿ ಸಾಹೇಬರು ಹಳ್ಳ ಹಿಡಿದಿದೆ, ಕೆರೆ ಹಿಡಿದಿದೆ, ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ದೇಶದ ಸಾಲ ಎಷ್ಟಿದೆ ಕೇಳ್ರಿ ಫಸ್ಟ್. ರಾಜ್ಯದ ಸಾಲ ಬಿಟ್ಬಿಡ್ರಿ, ದೇಶದ ಸಾಲ ಎಷ್ಟಿದೆ ಅಂತ ಕೇಳ್ರಲ್ಲ ಜೋಶಿ ಸಾಹೇಬ್ರಿಗೆ. ಯಾಕೆ ಕೇಳಬಾರ್ದು ನೀವು? ಅವ್ರು ಕೇಳ್ರಿ, ಏನು ಸರ್ ದೇಶದ ಸಾಲ ಎಷ್ಟಿದೆ ಕರಿ ಹೊಸಳು ಕೇಳ್ರಲ್ಲ BJP ಅವರಿಗೆ. ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡಕ್ಕಾಗ್ತಿಲ್ಲ. ಇದೊಂದು OC ಸರ್ಕಾರ, OCಗಿನ್ನೂ ಬೆಲೆ ಇದೆ. 1 ರೂಪಾಯಿಗೆ 80 ರೂಪಾಯಿ ಕೊಡ್ತಾರ. ಇದು ಸಿದ್ದರಾಮಯ್ಯ ಖಾನ್ ಸರ್ಕಾರ. ನಾವು ತೆರಿಗೆ ಕಟ್ಟೋದಾದ್ರೆ ಹಿಂದೂಗಳ 99% ತೆರಿಗೆ ಕಟ್ತಾರ, ಅವ್ರು ಜಾಸ್ತಿ ತೆರಿಗೆಯನ್ನು ಕೇಳಬೇಕು ಅಂತೀವಿ. ಅಲ್ಲ, ಇದು ಹಿಂದೂ ಮುಸ್ಲಿಂ ಅಂತ ಎದುರು ತರ್ತಾ ಇದಾರೆ ಹೇಳ್ರಿ. ಚುನಾವಣೆ ಬಂತಲ್ಲ ಈಗ ಸುಮ್ಮನೆ ಉದಾಹರಣೆ ಹೇಳ್ತಾರದು. ಈ ದೇಶದ ಹೈಯೆಸ್ಟ್ ಡೋನರ್ ಯಾರು ಗೊತ್ತಾ? ಆಶಿಂ ಪ್ರೇಮ್ಜಿ. ಯಾವ ಸಮಾಜದವರು ಅವರು? $30 ಬಿಲಿಯನ್ ಚಾರಿಟಿ ಕೊಟ್ಟಿದ್ದಾರೆ. ಎಷ್ಟು? 30 ಬಿಲಿಯನ್, $29 ಬಿಲಿಯನ್ ಚಾರಿಟಿನಲ್ಲಿ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಆಶಿಂ ಪ್ರೇಮ್ಜಿ. ಯಾವ ಸಮಾಜದವರು ಅವರು? ಇದು ನೋಡ್ರಿ, ಚುನಾವಣೆ ಬಂದಾಗ ಇಂಥವೇ ಮಾತಾಡೋದು, ಇಂಥವೇ ಹೋಗೋದು. ಈಗ ಅದೇನು ಹೊಸದಲ್ಲ. ಈಗ ಚುನಾವಣೆ ಬಂದಾಗ ಮತ್ತೆ ಹಿಂದೂ ಮುಸ್ಲಿಂ ಆಗತ್ತಂತ ಗೊತ್ತಾಯ್ತು ನಮ್ಗೆ. ಇದ್ರ ಬಿಟ್ಟು ಬೇರೆ ಇದೆ. ಈಗ ರಾಮ ಮಂದಿರ ಆಯಿತು, ಹಿಂದೂ ಮುಸ್ಲಿಂ ಆಯಿತು, ಖಾಲಿಸ್ತಾನ್ ಬರ್ತದೆ, ಪಾಕಿಸ್ತಾನ್ ಬರ್ತದೆ, ಅಫ್ಘಾನಿಸ್ತಾನ್ ಬರ್ತದೆ. 10 ವರ್ಷದ ಡಿಫಾಲ್ಟ್ ಏನು ಬರೋದಿಲ್ಲ. ಅದನ್ನೇ ಕೇಳಿವಲ್ಲ, ಡಾಲರ್ದು ರುಪಿಗೆ ಕಂಪ್ಯಾರಿಸನ್ ಮಾಡೋಣ ಬೇಡ, ಈ ದೇಶದ ಸಾಲ ಕಂಪೇರ್ ಮಾಡೋಣ ಬೇಡ, ಬೇರೆ ದೇಶಕ್ಕೆ ಹೋಲಿಸ್ಕೊಂಡು ನೋಡೋಣ. ನಮಗೆ ಚೈನಾ ಕಂಪೇರ್ ಮಾಡೋಣ. ನಮ್ಮದು ಚೈನಾ ಒಂದೇ ಇರ್ತಕ್ಕಂಥದ್ದು, ಪಾಪ್ಯುಲೇಷನ್ ಕೂಡ ಒಂದೇ ಇದೆ. ಅದಕ್ಕೆ ನಾವು ಕಂಪೇರ್ ಮಾಡ್ಬೇಕು ಬೇಡ? ಯಾರಿಗೆ ಕಂಪೇರ್ ಮಾಡೋಣ ನಾವು? ಈ 10 ವರ್ಷ ಅವಧಿಯಲ್ಲಿ, ಯಾಕಂದರೆ ವಿಶ್ವಗುರು ಇರ್ತಕ್ಕಂಥ ಮೋದಿ ಸಾಹೇಬರು ಭಾಳ ಪವರ್ಫುಲ್ಲು. ಮತ್ತು ನಾವು ಯಾರಿಗೆ ಕಂಪೇರ್ ಮಾಡ್ಬೇಕೀಗ? ಯಾವ ದೇಶಕ್ಕೆ ಕಂಪೇರ್ ಮಾಡ್ಬೇಕು ನಾವು? ಅಮೇರಿಕಾ ಕಂಪೇರ್ ಮಾಡಬೇಕು, ರಷ್ಯಾ ಕಂಪೇರ್ ಮಾಡಬೇಕು, ಫ್ರಾನ್ಸು, ಇಟ್ಲಿ, ಚೈನಾ ಪಕ್ಕ ಐತೆ, ಚೈನಾಗೆ ನಮಗೆ ಕಂಪೇರ್ ಮಾಡೋಣ.
ಚೈನಾ 10 ವರ್ಷದಿಂದ ಏನಿತ್ತು, ಇವತ್ತು ಚೈನಾ ಎಷ್ಟಿದೆ, ಇಂಡಿಯಾ ಇಂಡಿಯಾ 10 ವರ್ಷದಿಂದ ಎಷ್ಟಿತ್ತು ಅದನ್ನ ಕಂಪೇರ್ ಮಾಡೋಣ. ಸ್ವಿಗ್ಗಿ ಯಾರ್ದು, ಝೊಮ್ಯಾಟೊ ಯಾರ್ದು, ಪೇಟಿಎಂ ಯಾರ್ದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿದವ್ರು ಯಾರು? ಇವೆಲ್ಲ ಚೈನೀಸ್ ಕಂಪ್ನಿಗಳೇ. ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಚೈನೀಸ್. ಇವತ್ತು ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ನಿಮಗೆ ಈ ಆಟೋ ಸ್ಪೇರ್ಸ್ಗಳೆಲ್ಲ ಬರ್ತಕ್ಕಂಥ ಚೈನಾನೇ ಬರ್ತದೆ. ಮೇಕ್ ಇನ್ ಇಂಡಿಯಾ ಹೋಯ್ತು. ಮೇಕ್ ಇನ್ ಇಂಡಿಯಾನಿಗೆ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಭಾರತ ದೇಶದ್ದು ಸುಮಾರು 2014ನೇ ಇಸ್ವಿಯಲ್ಲಿ 17% ಮ್ಯಾನುಫ್ಯಾಕ್ಚರಿಂಗ್ ಇದ್ವಿ. ವಿ ವರ್ ಎಟ್ 17% ಮ್ಯಾನುಫ್ಯಾಕ್ಚರಿಂಗ್ ಇದ್ವಿ. ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದಾಗ 25% ಹೋಗುತ್ತೆ, 30% ಹೋಗುತ್ತೆ ಅಂತ ಹೇಳಿ. ಇವತ್ತು 13% ಮ್ಯಾನುಫ್ಯಾಕ್ಚರಿಂಗ್. ನಾನು ಹೇಳ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್. ಮೇಕ್ ಇನ್ ಇಂಡಿಯಾಗೆ ಅವತ್ತು 450 ಕೋಟಿ ಖರ್ಚಾಯ್ತು ಪಬ್ಲಿಸಿಟಿಗೆ. 450 ಕೋಟಿ ಮೇಕ್ ಇನ್ ಇಂಡಿಯಾ ಪಬ್ಲಿಸಿಟಿ ಭಾರತ ಸರ್ಕಾರ ಬೇರೆ ಬಿಟ್ಬಿಡ್ರಿ ಖರ್ಚಾಗಿರ್ತಕ್ಕಂಥದ್ದು. ಮೇಕ್ ಇನ್ ಇಂಡಿಯಾ ಮಾಡ್ತೀವಿ ಅಂತೇಳಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮೇಕ್ ಇನ್ ಇಂಡಿಯಾ ಬಗ್ಗೆ ಎಲ್ಲರೂ ಒಂದರ ಚಕ್ಕರ ಯಾರನ್ನ BJP ಅವ್ರು ಮಾತನಾಡ್ತಾರ? ನೀವು ಕೇಳ್ಬೇಕಲ್ಲ. ನೀವು ಕೂಡ ದಯವಿಟ್ಟು ಯಾಕೆ ಕೇಳಲ್ಲ? ಮೇಕ್ ಇನ್ ಇಂಡಿಯಾ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡಲ್ಲ? ಮೇಕ್ ಇನ್ ಇಂಡಿಯಾನಿಗೆ ಏನೇನು ಮಾಡಿದೆ ಸರ್ ಅಂತ ಕೇಳ್ಬೇಕಲ್ಲ ನೀವು. ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರೆ ಏನೇನಾಯ್ತು ಮೇಕ್ ಇನ್ ಇಂಡಿಯಾದಲ್ಲಿ? ಇಷ್ಟೆಲ್ಲ ಹೊರ ದೇಶಗಳು ಹೋಗಿ ಬಂದರೆ ಇವತ್ತು ನಮ್ಮ ಪಾಸ್ಪೋರ್ಟ್ ಸ್ಟ್ರೆಂತ್ ಏನಿದೆ ಗೊತ್ತಾ? ಪಾಸ್ಪೋರ್ಟ್ ಪವರ್ ಅಂತ ಹೇಳ್ತಾರೆ. ಇವತ್ತು 85ನೇ ಸ್ಥಾನದಾಗ ನಾವಿದ್ದೀವಿ. ಪಾಸ್ಪೋರ್ಟ್ ಪವರ್, ಭಾರತ ದೇಶದ ಪಾಸ್ಪೋರ್ಟ್ ಪವರ್ ಇರ್ತಕ್ಕಂಥ 85ನೇ ಸ್ಥಾನದಲ್ಲಿ ಇದ್ದೀವಿ. ನಾವು 1ನೇ ಸ್ಥಾನದಾಗ ಇರಬೇಕಾಗಿತ್ತಲ್ಲ, ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಲ್ಲ. 2ನೇ ಸ್ಥಾನದಾಗ ಇರಬೇಕು, ಬೇಡ 10ನೇ ಸ್ಥಾನದಾಗ ಇರಬೇಕು. 15, 20, 50, 85ನೇ ಸ್ಥಾನದಲ್ಲಿ ಇದ್ದೀವಿ. ಪವರ್ ಆಫ್ ಪಾಸ್ಪೋರ್ಟ್ ಆಫ್ ಇಂಡಿಯಾ ಟುಡೇಸ್ ಅಟ್ 85th ಪೊಸಿಷನ್. ಮತ್ತು ಇದು ಹೆಂಗೆ ತೋರಿಸೋದು? ಪವರ್ ಆಫ್ ಪಾಸ್ಪೋರ್ಟ್ ಅಂದ್ರೆ ಏನು? ಯಾವ ಬೇಸಿಸ್ ಮೇಲೆ ಪವರ್ ಆಫ್ ಪಾಸ್ಪೋರ್ಟ್ ಮಾಡ್ತಾರೆ? ಯಾವ ಸಂಸ್ಥೆಗಳು ಮಾಡ್ತಕ್ಕಂಥದ್ದು, ಯಾವ ದೇಶ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇದು ಒಳ್ಳೆಯ ಬೆಳವಣಿಗೆ ಚರ್ಚೆ ಆಗುತ್ತೆ. ನೀವು ಬಂದು ಅದೇ ಯಾರು ಹೇಳೋದು, ಅವ್ರು ಬರೋದು, ಹಿಂದೂ ಹೇಳಿದ್ರು, ಮುಸ್ಲಿಂ ಹೇಳಿದ್ರು, ಇವೇ ಚರ್ಚೆಗಳಿಗೆ ನಾವು ಎಷ್ಟು ದಿವಸ ಮಾತಾಡೋಣ? ವಲ್ಲಭಾಯ್ ಪಟೇಲ್ ಅವರು ಪ್ರತಿಮೆಯನ್ನು ಚೈನಾ ಅವರು ಕಟ್ಟಿದ್ರು. ಅದನ್ನೇ ದೊಡ್ಡ ಗಿಮಿಕ್ ಮಾಡಿದ್ರು BJP ಅವರು ಆ ಟೈಮ್. ಅದೇ ರೀ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬ್ರೆ RSS ನ ಬ್ಯಾನ್ ಮಾಡಿರೋದು. ಕೇಳ್ರಿ BJP ಅವರಿಗೆ. ನಾನು ಸುಳ್ಳು ಹೇಳ್ತಲ್ಲ, ಬೇಕು ದಾಖಲಾತಿಗಳು ಚೆಕ್ ಮಾಡಿ ನೋಡ್ರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬ್ರೆ RSS ನ ಬ್ಯಾನ್ ಮಾಡಿದವರು. ಈಗ ಅವರೇ ಅವ್ರನ್ನ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ. ಅದು ಅವ್ರ ಐಡಿಯಾಲಜಿನೇ ನಮಗೆ ಅರ್ಥ ಆಗೋಲ್ಲ. ಯಾರು ಪರ ಇದ್ದಾರೆ, ಯಾರು ವಿರುದ್ಧ ಇದ್ದಾರೆ ನಮಗೆ ಗೊತ್ತಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿದ್ರು. ಅದಾದ್ಮೇಲೆ ಏನಾಯ್ತು? ಸ್ಟ್ಯಾಚ್ಯೂ ಕಟ್ಟಾಯ್ತು. ಅದಾದ್ಮೇಲೆ ಎಲ್ಲ ಇದೆಯಾ? ಎಲ್ಲ ಒಂದು ಪೋಸ್ಟ್ರು, ಒಂದು ಬ್ಯಾನರ್, ಒಂದು ಹೆಸರು ಇದೆಯಾ? ಏನೋ ಸುಮ್ಮನೆ ಹೋಗ್ತತೆ. ನಮ್ಮ ಹಳ್ಳಿಗಳಂತಾರೆ ಜಾತ್ರೆದಾಗ ಸುಮ್ಮನೆ ತೂರಾಡೋದು ಹೋಗೋದು. ಅದಾದ್ಮೇಲೆ ಇನ್ನೊಂದು ಜಾತ್ರೆ, ಅದಾದ್ಮೇಲೆ ಇನ್ನೊಂದು ಜಾತ್ರೆ. ನಿಮಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು, ನೀವು ಕ್ವಶನ್ಸ್ನ ಪೆನ್ ಡೌನ್ ಮಾಡಿರಿ. BJP ಅವರು ಕಾಂಟ್ರವರ್ಸಿನ ಬಂದು ನಮ್ಮನ್ನ ಅಗ್ಲೆಲ್ಲ ಕೇಳ್ಬಿಡ್ರಿ. ಯಾಕಂದ್ರೆ ಅವ್ರು ಕಾಂಟ್ರವರ್ಸಿನ ಮಾತನಾಡೋದು ಬಿಟ್ಟರೆ ಏನು ಮಾತಾಡಲ್ಲ. ಪ್ರಗತಿಪರ ಪ್ರೋಗ್ರೆಸಿವ್ ಪಾಲಿಸಿ 10 ವರ್ಷದ ಒಂದು 10 ಪಾಲಿಸಿ ತೊಗೊಳ್ರಿ. ನೀವು ಅದ್ರ ಬಗ್ಗೆನೇ ಚರ್ಚೆ ಮಾಡಿಸ್ರಿ. ನೀವು ಅವ್ರು ಹಿಂಗೆ ಹೇಳ್ಯಾರೆ, ಅವ್ರು ಹೇಳಿದ್ ನಮ್ಮನ್ನ ಯಾಕೆ ಬಂದು ಕೇಳ್ತೀರಿ? ವೈ ಡು ವಾಂಟ್ ಆಸ್ಕ್ ಅಸ್? ಬಿಕಾಸ್ ಇಟ್ಸ್ ಇರ್ರಿಲೆವೆಂಟ್ ಟು ದಿಸ್. ದೇ ವಾಂಟ್ ದಿಸ್ ಓನ್ಲಿ ಬಿಕಾಸ್ ಎಲೆಕ್ಷನ್ ನಡಿಬೇಕು ಅವರಿಗೆ. ಸಿದ್ದರಾಮುಲ್ಲಾ ಖಾನ್, ಆ ಖಾನ್, ಈ ಖಾನ್ ಅಂತ ಹೇಳ್ತಕ್ಕಂಥದ್ದು ವೆರಿ ಸಹಜ ಅಲ್ಲ ಅವ್ರಿಗೆ ಹೇಳೋದು. ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್. ಎದಕ್ಕೆ ಹೇಳ್ತಾರದು? ಏನು ರೀಸನ್ ಏನು? ಯಾಕೆ ಈ ದೇಶದವ್ರಲ್ಲ ಅವರು? ಕರ್ನಾಟಕದವ್ರಲ್ಲ? ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಏನಿಲ್ವಾ? ಇವು ಚುನಾವಣೆ ಬಂದತ್ತೆ ಹಿಂದೂ ಮುಸ್ಲಿಂ ಮಾಡಬೇಕು. ಮತ್ತು ಈ ಪ್ರಶ್ನೆ ಕೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥ 10 ಪ್ರೋಗ್ರಾಮ್ಸ್, ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬೇರೆ ದೇಶಕ್ಕೆ, ನಮಗೆ ಹೆಲ್ತು, ಎಜುಕೇಷನು. ಇವತ್ತು ಗುಜರಾತ್ ಮಾಡಲು ಎಷ್ಟಿದೆ ಎಜುಕೇಷನಲ್ಲಿ ನೋಡಿದ್ದೀರಾ? ಪ್ರಶ್ನೆ ಕೇಳ್ತೀರಾ ಯಾರು ನೀವು? ಎಜುಕೇಷನ್ ಗುಜರಾತ್ ಯಾವ ಮಾಡಲಲ್ಲಿದೆ? ಹೆಲ್ತ್ ಯಾವ ಮಾಡಲಲ್ಲಿದೆ? ಯಾವ್ದು ನಾವು ಯಾವ ಫಂಡಮೆಂಟಲ್ ಕ್ವಶನ್ಸ್ ಯಾವ್ದು ರೈಸ್ ಮಾಡಬೇಕು? ಫಂಡಮೆಂಟಲ್ ಕ್ವಶನ್ಸ್ ಯಾವ ರೈಸ್ ಮಾಡಬೇಕು? ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕು, ಪ್ರೋಗ್ರೆಸ್ ಬಗ್ಗೆ ಮಾತನಾಡಬೇಕು, ಪಾಲಿಸಿಗಳ ಬಗ್ಗೆ ಮಾತನಾಡಬೇಕು. ಅವು ಬಿಟ್ಕೊಂಡು ಬರೀ ಅವರೇ ಹೇಳಿದ್ರು, ಅವ್ರು ಕರೆಕ್ಟ್ ಎಲೆಕ್ಷನ್ ಟೈಮ್ ಡ್ರೆಸ್ ಹಾಕೊಂಬರ್ತಾರೆ, ಇವೇ ಭಾಷಣ ಮಾಡ್ತಾರೆ, ಹೋಗ್ತಾರೆ. ಇನ್ನೇನಿದೆ ಬೇರೆ? ಅದಕ್ಕಿಂತ ಜಾಸ್ತಿ ಏನೇನಿದೆ? ಅದೇ ಈಗ ಪೊಲಿಟಿಕಲ್ ಡ್ರೆಸ್ ಹಾಕೊಂಬರ್ತಾರೆ, ಪೊಲಿಟಿಕಲ್ ಡ್ರೆಸ್ ಮಾತನಾಡ್ತಾರೆ. ಈಗ ನಾವ್ ಯಾಕೆ ಹೇಳ್ತೀವಿ ಅಂತಂದ್ರೆ, ವಿಶೇಷವಾಗಿ ಹತ್ರ ಬಂದಾಗ ಇವೆಲ್ಲ ಜಾಸ್ತಿ ಅಟ್ರಾಕ್ಟ್ ಆಗ್ತಕ್ಕಂಥ ಮಾತುಗಳು ಮಾತನಾಡ್ತಾರೆ. ಮಾಧ್ಯಮದವ್ರು ಅದನ್ನೇ ಹೋಗಿ ನೀವು ಒಂದು ಬೇರೆನ ಕೇಳ್ತೀರಿ, ಅವ್ರ ಕಟ್ಟ ಆನ್ಸರ್ ಮಾಡಿಸ್ತೀರಿ. ನಾವು ಹೇಳ್ತೀವಲ್ಲ ಮಾಧ್ಯಮದವ್ರು, ನೀವು 10 ಪ್ರಶ್ನೆ ಅವ್ರನ್ನ ಕೇಳ್ರಿ. ಇದನ್ನೇ ಮಾತಾಡ್ಬೇಕು. ಎಲೆಕ್ಷನ್ ಮುಗಿಯೋವರೆಗೆ ನಮಗೆ ಬರೇ ಪಾಲಿಸಿ ಬಗ್ಗೆ, ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿ, ಕಾಂಟ್ರವರ್ಸಿ ಬಗ್ಗೆ ಎಷ್ಟಂತ ಮಾತನಾಡ್ಬೇಕು ನಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.